ಮಳೆ ಬಂದು ಕಿಚನ್ ಗೋಡೆ ಮತ್ತೆ ಶೆಲ್ಫ್ ಎಲ್ಲ ತುಂಬಾನೇ ಹಾಳಾಗ್ಬಿಟ್ಟಿದೆ. ಆಯಿಲ್ ಪೇಂಟ್ ಹೊಡ್ಸಿದ್ರು ಬಟ್ ಪೇಂಟ್ ಎಲ್ಲ ಕಿತ್ತೋಗ್ಬಿಟ್ಟಿದೆ. ಅದಕ್ಕೆ ಕಿಚನ್ ಮೇಕ್ ಓವರ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದೀನಿ ಇವತ್ತು. ಕಿಚನ್ ಅಲ್ಲಿ ಇಟ್ಟಿದ್ದಂತ ಪಾತ್ರೆಗಳೆಲ್ಲ ತಗೊಂಡೋಗಿ ರೂಮ್ ಅಲ್ಲಿ ಇಟ್ಟಿದ್ದೀನಿ ಸದ್ಯಕ್ಕೆ. ಶೆಲ್ಫ್ ಮೇಲೆ ನಾನೇ ಒಂದೆರಡು ಶೀಟ್ ಗಳು ಹಾಕಿದ್ದೆ, ಅದನ್ನು ಕೂಡ ರಿಮೂವ್ ಮಾಡಿದೆ ಇವತ್ತು. ಯಾಕಂದ್ರೆ ಅಲ್ಲೂ ಕೂಡ ಫ್ಲೋರಲ್ ಶೀಟ್ಸ್ ಹಾಕೋಣ ಅಂತ ಅನ್ಕೊಂಡಿದೀನಿ. ಈ ಫ್ಲೋರಲ್ ಶೀಟ್ಸ್ ಗಳನ್ನ ನಾನು ಫ್ರೀ ಆಗಿ ಕಾರ್ಪೆಂಟರ್ ಹತ್ರ ಇಸ್ಕೊಂಡ್ ಬಂದೆ. ಪಕ್ಕದ ರೋಡ್ ಅಲ್ಲಿ ಕನ್ಸ್ಟ್ರಕ್ಷನ್ ವರ್ಕ್ ನಡೀತಾ ಇತ್ತು, ಅವ್ರು ಅದನ್ನ ಬೇಡ ಅಂತ ಬಿಸಾಕಿದ್ರು, ಅದನ್ನ ನಾನು ಇಸ್ಕೊಂಡ್ ಬಂದಿದ್ದೀನಿ. ಕಿಚನ್ ಎಲ್ಲ ನೀಟಾಗಿ ಗುಡ್ಸಿ ಬಂದೆ. ಇದು ನಾನ್ ತಗೊಂಡ್ ಬಂದಿರುವಂತಹ ಫ್ಲೋರಲ್ ಶೀಟ್ಸ್ ತುಂಬಾ ಕಡೆ ಕಿತ್ತೋಗ್ಬಿಟ್ಟಿದೆ, ಹಾಗಾಗಿ ಅದನ್ನ ನೀಟಾಗಿ ಕಟ್ ಮಾಡ್ಕೊಳ್ತಾ ಇದೀನಿ. ಇದನ್ನ ನೀಟಾಗಿ ಕಟ್ ಮಾಡಿ ಗೋಡೆಗೆ ಮತ್ತೆ ಶೆಲ್ಫ್ ಗೆಲ್ಲ ಅಂಟಿಸೋಣ ಅಂತ ಅನ್ಕೊಂಡಿದೀನಿ. ಮಳೆ ಬಂದು ಶೀಟ್ ಎಲ್ಲ ತುಂಬಾನೇ ಗಲೀಜಾಗೋಗ್ಬಿಟ್ಟಿತ್ತು, ಹಾಗಾಗಿ ಎಷ್ಟು ಬೇಕೋ ಅಷ್ಟನ್ನ ನಾನು ಫಸ್ಟ್ ಕ್ಲೀನ್ ಆಗಿ ಕಟ್ ಮಾಡ್ಕೊಳ್ತಾ ಇದೀನಿ. ಕಟ್ ಮಾಡಿರುವಂತ ಪೀಸ್ ಗಳನ್ನ ನೀರ್ ಹಾಕಿ ನೀಟಾಗಿ ಕ್ಲೀನ್ ಮಾಡಿದೆ. ತುಂಬಾ ಶೀಟ್ ಗಳಿತ್ತು, ಇದನ್ನ ಕಟ್ ಮಾಡಿ ಕ್ಲೀನ್ ಮಾಡೋದ್ರೊಳಗೆ ಇವತ್ತಿನ ದಿನ ಕಂಪ್ಲೀಟ್ ಆಗಿ ಮುಗಿತು. ಕಿಚನ್ ಮೇಕ್ ಓವರ್ ಮಾಡಾದ್ಮೇಲೆ ಹೇಗ್ ಕಾಣುತ್ತೆ ಕಿಚನ್ ಅನ್ನೋ ಕುತೂಹಲ ನನಗೂ ಇದೆ, ಯಾಕಂದ್ರೆ ಈ ಫ್ಲೋರಲ್ ಶೀಟ್ಸ್ ಕರೆಕ್ಟ್ ಆಗಿ ಅಂಟುತ್ತೋ ಇಲ್ವೋ ಅಂತ ನನಗೆ ಗೊತ್ತಿಲ್ಲ. ಬಟ್ ಇವತ್ತು ಸ್ಟಾರ್ಟ್ ಮಾಡ್ಬಿಟ್ಟಿದೀನಿ. ಇದನ್ನ ಕಂಪ್ಲೀಟ್ ಮಾಡಕ್ಕೆ ಎಷ್ಟು ದಿವಸ ಆಗುತ್ತೆ ಅಂತ ನನಗೂ ಕೂಡ ಗೊತ್ತಿಲ್ಲ. ಅಪ್ಡೇಟ್ ಮಾಡ್ತೀನಿ, ನೋಡ್ತಾ ಇರಿ.